ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಡನ್ನಾಗಿ ವ್ಲಾಗ್ ಮಾಡೋಣ, ಏನಾದರೂ ಮಾಡೋಣ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡೆ. ಸೊ ನನಗೆ ಬೇಕಿಂಗ್ ಮಾಡೋಣ ಅಂತ ಅನಿಸ್ತು. ಸೊ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ನಾನು ಬೇಕ್ ಮಾಡಿ. ಸೊ ಇವಾಗ ಆಫ್ಟರ್ 2 ಇಯರ್ಸ್ ನಾನು ಬೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಕೇಕ್ ಮಾಡಬೇಕಂತಂದರೆ ನನ್ನ ಹತ್ರ ಐಟಮ್ಸ್ ಎಲ್ಲ ಇತ್ತು, ಲೈಕ್ ಮೋಲ್ಡು, ಆಮೇಲೆ ಬ್ಲೆಂಡಿಂಗ್ ಮಿಷಿನು ಅದೆಲ್ಲ ಇತ್ತು. ಅದೆಲ್ಲ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದೀನಿ. ಇವಾಗ ಸಡನ್ನಾಗೆ ಮಾಡಬೇಕು ಅಂತ ಅನಿಸ್ತಲ್ವಾ. ಸೊ ಅದೆಲ್ಲ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಸೊ ಆಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿದೆ. ಸೊ ನಾನಿವಾಗ ನನ್ನ ಫ್ರೆಂಡ್ ಜೊತೆ ಹೋಗಿ ಐಟಮ್ಸ್ ತಗೊಬರ್ಬೇಕು. ಲೈಕ್ ಏನದು ವೆನಿಲಾ ಎಸೆನ್ಸು, ಆಮೇಲೆ ಕೋಕೋ ಪೌಡರು, ಆಮೇಲೆ ಕೇಕ್ ಬೇಕಾಗಿರೋ ಐಟಮ್ಸ್, ಸ್ವಲ್ಪ ಮೋಲ್ಡು, ನಾನ್ ಸ್ಟಿಕ್ ಮೋಲ್ಡು ಅದೆಲ್ಲ ಬೇಕಾಗುತ್ತೆ. ಸೊ ನನ್ನ ಹತ್ರ ಸ್ಟೀಲ್ ಇದೆ, ಸ್ಟೀಲ್ ಅಲ್ಲ ಅದೇನೋ ಬೇರೆದಿದೆ. ಸೊ ನಾನ್ ಸ್ಟಿಕ್ ಇದ್ದರೆ ಸ್ವಲ್ಪ ಸ್ಟಿಕ್ ಆಗಲ್ಲ, ಕೇಕು ನೀಟಾಗಿ ಬರುತ್ತೆ. ಸೊ ನಾನು ಹೋಗಿ ತೊಗೊಂಬರ್ತೀನಿ. ಇವಾಗ ಮಳೆ ಬರೋ ಥರ ಇಲ್ಲ. ಸೊ ನಿನ್ನೆ ಕೂಡ ಫುಲ್ಲು ಮಳೆ ಬರೋ ಥರ ಇತ್ತು, ಫುಲ್ ಮೋಡ ಮುಚ್ಕೊಂಡಿತ್ತು, ಆದರೆ ಮಳೆನೇ ಬಂದಿಲ್ಲ. ಇವತ್ತು ನೋಡಬೇಕು, ಇವಾಗ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಮಳೆ ಬರದೇ ಇದ್ದರೆ ಸಾಕಪ್ಪ. ಸೊ ಹೋಗ್ಬಿಟ್ಟು ನಾನು ಅವಳು ಗಾಡಿಯಲ್ಲಿ ತೊಗೊಂಡ್ಬಿಡ್ತೀವಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಹೇಗೆ ಬರುತ್ತೆ ಕೇಕ್ ಅಂತ ನೋಡೋಣ, ಓಕೆನಾ? ಸೊ ನಾವು ಇಲ್ಲಿ ಬಂದ್ವಿ ಶಾಪ್ಗೆ, ಬಜಾರ್ಗೆ ಬಂದಿದ್ದೀವಿ, ಮಹಾ ಬಜಾರ್ ಅಂತ. ನಾವು ಇವಾಗ ಏನೇನು ಬೇಕು ಇಲ್ಲ ಐಟಮ್ಸು ಹುಡುಕ್ತಾ ಇದ್ದೀವಿ. ವೆನಿಲಾ ಎಸೆನ್ಸು, ಕೋಕೋ ಪೌಡರು, ಹಾಗೆ ವಿಪ್ಪಿಂಗ್ ಪೌಡರು, ಆಮೇಲೆ ಕೇಕಿಗೆ ಡೆಕೋರೇಷನ್ ಮಾಡೋಕ್ಕೆ ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕಾಗುತ್ತೆ. ನಾನು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇವಾಗ ತಗೊಂಡು ನಾವು ಇನ್ನೊಂದು ಮೋಲ್ಡ್ ನಮಗೆ ಸಿಕ್ಕಿಲ್ಲ, ಸೊ ಬೇರೆ ಕಡೆ ಹೋಗ್ತಾಯಿದ್ದೀವಿ. ಫುಲ್ಲು ಮಳೆ ಅಂದರೆ ಮಳೆ ನೆನ್ಕೊಂಡು ಹಾಗೆ ಬರ್ತಾ ಅದ್ರ ಮುಂದೆನೇ ಗೋಲ್ಗಪ್ಪ ಇತ್ತು, ತಿನ್ನಬೇಕು ಅಂತ ಅನಿಸ್ತು. ಸೊ ಗೋಲ್ಗಪ್ಪ ತಿನ್ಕೊಂಡು, ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಷ್ಟೊತ್ತು ಮಳೆ ಬಂತು, ನೆನ್ಕೊಂಡು ಹೋಗಿ ನಾವು ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ ಬೇಕಿಂಗ್ ಮಾಡೋಣ ಅಂತ. ಇವಾಗ ನೋಡಿದ್ರೆ ಇದು ಬಿಸಿಲು ಬರ್ತಾ ಇದೆ. ನಮ್ಮ ಬ್ಯಾಂಗ್ಳೂರ್ ಕ್ಲೈಮೇಟೇ ಹೀಗೆ ಅಲ್ವಾ, ಯಾವಾಗ ಬಿಸಿಲು ಬರುತ್ತೋ, ಯಾವಾಗ ಮಳೆ ಬರುತ್ತೋ, ಯಾವಾಗ ಮೋಡ ಮುಚ್ಕೊಳುತ್ತೋ ಅಂತಲೇ ಗೊತ್ತಾಗಲ್ಲ. ಸೊ ಬನ್ನಿ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಎಲ್ಲ ತೊಗೊಂಡು ಏನೇನು ಬೇಕೋ ಎಲ್ಲ ತೊಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗ. ಸೊ ಬೈಕಲ್ಲಿ ಬಂದಿದ್ವಿ, ಮಳೆ ಫುಲ್ಲು ನೆನ್ಕೊಂಡು ಹೋದ್ವಿ. ಇವಾಗ ಮನೆಗೆ ಹೋಗಿ ನಾನು ಬೇಕಿಂಗ್ ಸ್ಟಾರ್ಟ್ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಕೇಕ್ ಅಂತ. ಸೊ ನಾನು ಇವಾಗ ಒಂದು ಎಗ್ ಎತ್ಕೊಂಡಿದ್ದೀನಿ. ಒಂದು ಎಗ್ಗೆ ಒಂಥರ ಶುಗರ್ ಇಷ್ಟು ಎತ್ಕೊಂಡಿದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ ಸಕ್ಕರೆ ಎಷ್ಟು ಬೇಕಂತ. ಸೊ ಶುಗರ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಏನೋ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಶುಗರ್ ಆದರೂ ಹಾಗೆ ಹಾಕ್ಕೋಬೋದು, ಇಲ್ಲ ಐಸಿಂಗ್ ಶುಗರ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಶುಗರ್ನ ಬ್ಲೆಂಡರ್ಗೆ ಹಾಕಿ ಪೌಡರ್ ಮಾಡಿ ಕೂಡ ಹಾಕ್ಬೋದು. ಸೊ ಇಲ್ಲಿ ಸನ್ಫ್ಲವರ್ ಆಯಿಲ್ ಒಂಚೂರು ಹಾಕ್ಕೊತಾ ಇದ್ದೀನಿ. ಇವಾಗ 1 ಕಪ್ ಮೈದಾ ಎತ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನಾವು ಲಮ್ಸ್ ಇಲ್ದಿರೇ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಸ್ವಲ್ಪ 3/4 ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಹಾಗೆ ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ. ಅದನ್ನು ಹಾಕೋದನ್ನ ಶೂಟ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಸಾರಿ. ಹಾಗೆ ಅದನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು, ಆಮೇಲೆ ಸ್ವಲ್ಪನೇ ಮಿಲ್ಕು ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಗಟ್ಟಿ ಇರಬಾರ್ದು, ಸ್ವಲ್ಪ ಸ್ಮೂತಾಗೇ ಇರಬೇಕು ಬ್ಯಾಟರು. ಅದು ಮಾಡಿದ ತಕ್ಷಣ ನಾವು ಮೋಲ್ಡ್ಗೆ ಹಾಕಿ ಬೇಕ್ ಮಾಡೋಣ. ಸೊ ಇವಾಗ ನಾನು ಬಟರ್ ಎತ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಮೋಲ್ಡ್ಗೆ.
ನೆಕ್ಸ್ಟು ಒಂಚೂರು ಮೈದಾ ಹಿಟ್ಟು ಎತ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಬಟರ್ ಪೇಪರ್ ಎತ್ಕೊಂಡು ಇದಕ್ಕೆ ಸೈಜ್ದು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ವೆಟ್ ಆಗಿಬಿಡ್ತು, ಬಟ್ ಇಟ್ಸ್ ಓಕೆ. ಅಲ್ಲೇ ಹಾಗೆ ಕಟ್ ಮಾಡ್ಕೊತೀವಿ. ಕಟ್ ಮಾಡಿಕೊಂಡು ನಾವು ಮಾಡೋಣ. ಸೊ ಬಟರ್ ಪೇಪರ್ನ ನಾವು ಇಲ್ಲಿ ಒಳಗಡೆ ಹಾಕ್ಕೊತಾ ಇದ್ದೀವಿ. ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಈ ಬ್ಯಾಟರು ನೋಡಿ ಈ ಥರ ಇರಬೇಕು. ಸೊ ಇವಾಗ ನಾವು ಮಾಡ್ಕೊಂಡಿರೋ ಬ್ಯಾಟರ್ನ ನಾವು ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ಸೊ ಬ್ಯಾಟರ್ ಹಾಕಿದ ತಕ್ಷಣ ಒಂದೆರಡು ಸರಿ ಈ ಥರ ಟ್ಯಾಪ್ ಮಾಡಿ. ಸೊ ಏನಾದರೂ ಲಮ್ಸ್ ಇದ್ದರೆ ಅದು ನೀಟಾಗಿ ಸೆಟ್ ಆಗುತ್ತೆ. ಸೊ ನಾನು ಇವಾಗ ಇದನ್ನು ಬೇಕ್ ಮಾಡ್ತೀನಿ. ಯಾವ ರೀತಿ ಬೇಕ್ ಮಾಡ್ತೀನಿ ಅಂತಂದರೆ, ಈ ಥರ ನಾನು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆ ಇಟ್ಬಿಟ್ಟು ಇದ್ರ ಮೇಲೆ ನಾನು ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿ 45 ಮಿನಿಟ್ಸು ನಾನು ಬೇಕ್ ಮಾಡ್ತೀನಿ. ಸರಿನಾ? ಇಲ್ಲಿ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮೆಲ್ಟ್ ಮಾಡ್ಕೊಳ್ಳೋಣ. ಓವನಲ್ಲಿ ಇಟ್ಬಿಟ್ಟು ಇಲ್ಲಿ ಇದನ್ನು ಮೆಲ್ಟ್ ಮಾಡ್ಕೊಂಬರ್ತೀನಿ. ನಾನೀಗ ಚಾಕ್ಲೇಟ್ನ ಮೆಲ್ಟ್ ಮಾಡಿದ್ನಲ್ಲ, ಅದನ್ನು ಸುಮ್ಮನೆ ಹಾಕಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇವಾಗ ಇದು 45 ಮಿನಿಟ್ಸು ಬೇಕ್ ಹಾಕಬೇಕು. ಸೊ ಕೇಕ್ ಈ ಥರ ರೆಡಿಯಾಗಿದೆ. ನೋಡಿದ್ರೆ ಫ್ಲಫಿ ಆಗಿದೆ. ನೋಡೋಣ ಇವಾಗ ಇದಕ್ಕೆ ಎಲ್ಲ ಇದು ವಿಪ್ಪಿಂಗ್ ಕ್ರೀಮು ಆಮೇಲೆ ಚಾಕ್ಲೇಟ್ದು ಎಲ್ಲ ರೆಡಿ ಮಾಡಿದ್ದೀನಲ್ಲ, ಇದನ್ನೆಲ್ಲ ಹಾಕಿ ರೆಡಿ ಮಾಡೋಣ. ವಿಪ್ಪಿಂಗ್ ಕ್ರೀಮು ಮಿಷಿನ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಮಿಷಿನ್ ಕೂಡ ಸಿಕ್ಕಿಲ್ಲ. ಸೊ ನನ್ನ ಕೈಯಲ್ಲೇ ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡಿರೋದು. ಅದು ವಿಪ್ಪಿಂಗ್ ಕ್ರೀಮ್ ಮಾಡಬೇಕಂದ್ರೆ ಕೈಯಲ್ಲಿ ತುಂಬ ಟೈಮ್ ಹಿಡಿಯುತ್ತೆ, ಹಾಗೆ ಕೈ ತುಂಬ ನೋವು ಬಂದುಬಿಡುತ್ತೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ನಾನು. ಸೊ ಈ ಥರ ಬಂದಿದೆ. ಇವಾಗ ನಾನು ಕೇಕ್ ಮೇಲೆ ಇದನ್ನೆಲ್ಲ ಅಪ್ಲೈ ಮಾಡ್ಕೊತೀನಿ. ಕೇಕ್ ಕೂಡ ನಾನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ. ಸೊ ಅದು ತಿನ್ನಾಗೆ ಬಂದಿದೆ. ಇನ್ನು 2 ಕಪ್ ಮೈದಾ ಹಿಟ್ಟು ಹಾಕಿ ಮಾಡಿದ್ದಿದ್ರೆ ಸ್ವಲ್ಪ ದಪ್ಪಗೆ ಬರ್ತಾಯಿತ್ತು. ಸೊ ಆವಾಗ ಮಿಡಿಲಲ್ಲಿ ಕೇಕ್ನ ಕಟ್ ಮಾಡಿ ಅಲ್ಲಿ ಕೂಡ ನಾವು 2 ಲೇಯರ್ ಕೇಕ್ ಮಾಡ್ಬೋದಾಗಿತ್ತು. ವಿಪ್ಪಿಂಗ್ ಕ್ರೀಮ್ ಹಾಕಿ, ಚಾಕ್ಲೇಟ್ ಸಿರಪ್ ಹಾಕಿ, ಶುಗರ್ ಸಿರಪ್ ಹಾಕಿ ಕೂಡ ನಾವು ಮಾಡ್ಬೋದು. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಯಾಕೆ ನಾನು ಈ ಥರ ಮಾಡಿದೆ ಅಂತಂದರೆ, ಕೇಕು ಕ್ವಾಂಟಿಟಿ ಕಮ್ಮಿ ಇತ್ತು. ಸೊ ಫ್ಲ್ಯಾಟಾಗಿ ಬಂದಿದೆ ಕೇಕು. ಸೊ ನಾವು 2 ಲೇಯರ್ ಕಟ್ ಮಾಡಿ ಮಾಡೋಕ್ಕಾಗಲ್ಲ. ಸೊ ನಾನು ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮು ನಾನು ಕ್ವಾಂಟಿಟಿ ದೊಡ್ಡದಾಗಿ ಹಾಕಿ ಮಾಡಿ, ಮೈದಾ ಹಿಟ್ಟು ಹಾಕಿ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಚಾಕ್ಲೇಟ್ ಕೇಕು. ಸೊ ಇದೇ ಥರ ಬರೋದಂತ ಅಲ್ಲ, ಇನ್ನೊಂದು ಥರನೂ ನಾನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಓಕೆನಾ? ಇವಾಗ ಇದ್ರ ಮೇಲೆ ಚಾಕ್ಲೇಟ್ ಹಾಕ್ತಾಯಿದ್ದೀನಿ ಒಂಚೂರು. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೇನು ಫುಲ್ ಪ್ರೊಫೆಷ್ನಲಾಗಿ ಮಾಡಬೇಕು ಅಂತಂದರೆ ನಾನು ಕ್ಲಾಸಸ್ಗೆ ಹೋಗಿ ಕಲಿಬೇಕು. ಇವಾಗ ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀನಿ.
ಸೊ ಫೈನಲಿ ಕೇಕ್ ಈ ಥರ ಬಂದಿದೆ. ನಾನು ಸ್ವಲ್ಪನೇ ಮಾಡಿದ್ದೀನಿ, ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಮೊದಲೆಲ್ಲ ಮಾಡ್ತಾಯಿದ್ದೆ, ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು, ಸ್ವಲ್ಪ ಇವಾಗ ಮಾಡೋಣ ಅಂತ ಅಂದ್ಕೊಳಲ್ಲ ಸಡನ್ನಾಗಿ. ಸೊ ಈ ಥರ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಕಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ನಿಮಗೆ ಹೇಳ್ತೀನಿ. ಹೋಗೋಣ, ಓಕೆ.